ಹಾಯ್ ನಮಸ್ತೆ ಎಲ್ರಿಗೂ. ಇತ್ತೀಚೆಗೆ ಮಸ್ಕತ್ತಲ್ಲಿ ಈ ವರ್ಷದ ಮೊದಲನೇ ಮಹಾಮನೆ ಕಾರ್ಯಕ್ರಮನ ಮಾಡಿದ್ವಿ. ಈ ವರ್ಷ ಇಂಡಿಯಾಯಿಂದನೇ ಈ ಮಹಾಮನೆಗೆ ಅತಿಥಿ ಬಂದಿದ್ದರು. ಅದ್ರ ಜೊತೆಗೆ ಮಕ್ಕಳಿಗೆ ಅಂತ ಹೇಳಿ ವಚನ ಕಾಂಪಿಟೇಷನ್ ಸಹ ಇತ್ತು. ಈ ವಿಡಿಯೋದಲ್ಲಿ ಕೆಲವೊಂದೊಂದು ವಚನ ಕಾಂಪಿಟೇಷನಲ್ಲಿ ಭಾಗವಹಿಸಿದ ಮಕ್ಕಳದ ವಿಡಿಯೋ ಮಾತ್ರ ಹಾಕಿದ್ದೀನಿ, ಬೇರೆ ನನಗೆ ಸಿಕ್ಕಿಲ್ಲ. ಹಾಗಾಗಿ ಈ ಕಾರ್ಯಕ್ರಮದ ಕೆಲವು ತುಣುಕುಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹೇಗಿದೆ ಅಂತ ಹೇಳಿ ನೋಡಿ. ಓಂ ನಮಃ ಶಿವಾಯ ನಮಃ ಸೋಮಾಯ ನಮಃ ಶಂಭುವೇ ಓಂ ನಮಃ ಶಿವಾಯ ಕಲ್ಯಾಣಪತಿ ನಮೋ ನಮಃ ನಮಸ್ಕಾರ ಕರೋಮಿ ಓಂ ಶ್ರೀ ಶಿವಾಯ ನಮಃ. ಸಮಸ್ತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಇಷ್ಟ ದೇವತಾ ಪ್ರೀತ್ಯರ್ಥಂ ಕುಲದೇವತಾ ಪ್ರೀತ್ಯರ್ಥಂ शुभाभ्यं शुभे शोभने मुहूर्ते भाग्यकर्मणः द्वितीयपरार्धे श्वेतवरः कल्पे वैवस्वतमन्वन्तरे कलियुगे प्रथमपादे जम्बूद्वीपे भरतखण्डे भरतवर्षे मेरोर्दक्षिण दिग्भागे उमां देशे अभिवृद्ध्यर्थं धर्म अर्थ काम मोक्षादि चतुर्विध फल पुरुषार्थ सिद्ध्यर्थं मनोवांछित सकल अभिष्टाफल सिद्ध्यर्थं मम व्यापारे लाभकर सिद्ध्यर्थं मम पुत्राणां पुत्रीणां सकल विद्यापारंगत सिद्ध्यर्थं मम धर्मपत्नीनां दीर्घ सौमंगल्य सिद्ध्यर्थं तेजस्विनावरीतमस्तु महाविद्विषावहै ओम शांति शांति शांति। ओम भुजंगभूषणाय नमः ओम वर्गाय नमः ओम गिरिधर्मणे नमः ओम गिरिप्रियाय नमः ओम कृत्तिवाससे नमः ओम पुरारातये नमः ओम भगवते नमः ओम प्रमदाधिपाय नमः ओम मृत्युंजयाय नमः ओम सूक्ष्मतनवे नमः ओम जगद्व्यापिने नमः शिवलिंगं कनकमहामणि बसवन विजयी बसव बेळಕು ಬೆಳಗಲಿ ಭವದ ಇರುಳು ಕಳೆಯಲಿ ಬಸವ ಬೆಳಕು ಬೆಳಗಲಿ ಮೋಹ ಪಾಶದ ಮಂಜು ಸರಿಯಲಿ ಎದೆಯ ಕಮಲವು ಅರಳಲಿ ಮೋಹ ಪಾಶದ ಮಂಜು ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ನನ್ನರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನಲಿಸುವ ಪರಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನಲಿಸುವ ಪರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ಈ ಮಹಾಮನೆಯನ್ನು ಪ್ರಾರ್ಥನೆ ಗೀತೆಯೊಂದಿಗೆ ಶುರು ಮಾಡೋಣ. ಪ್ರಾರ್ಥನೆ ಗೀತೆಯನ್ನು ಹೇಳಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಮತಿ ಭೂಮಿಕಾ ಸಂತೋಷ್ ರವರು. ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀಧನ್ಯಾಯ. ಒಂದು ಪವಿತ್ರ ಭಾಗವೇ ಮುಂದುವರೆದ ಭಾಗವೇ ಈ ಮಹಾಮನೆ. ಈ ಮಹಾಮನೆಗೆ
ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಮಹಾಮನೆ ನಡೆಸುವ ವಿಧಾನ ಈಗ ಸ್ವಲ್ಪ ಬದಲಾಗಿದೆ, ಆದರೆ ಅದರ ಮೂಲ ಉದ್ದೇಶ ಮಾತ್ರ ತುಂಬಾ ಅಚಲವಾಗಿದೆ. ಕಾಲ ಬದಲಾಗ್ತಾ ಇದೆ, ಆರ್ಥಿಕತೆ ಕೂಡ ಬದಲಾಗ್ತಾ ಇದೆ, ಹಾಗೆ ಜೀವನದ ಒತ್ತಡಗಳು ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ ಮಹಾಮನೆ ಶೈಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಸಹ ಅದರ ಮೂಲ ಉದ್ದೇಶ ಅಚಲವಾಗೇ ಇದ್ದು, ಅದೆಲ್ಲದರ ಮಧ್ಯೆ ಶರಣ ಸಂಸ್ಕೃತಿಯನ್ನು ಕೈಬಿಡದೆ ಅದಕ್ಕೆ ತಕ್ಕಂತೆ ಹೊಂದಿಕೊಂಡು ಅದನ್ನು ಮುಂದಿನ ತಲೆಮಾರಿಗೆ ತೆಗೆದುಕೊಂಡು ಹೋಗುವ ಒಂದು ಮಹತ್ತರ ಪ್ರಯತ್ನದಲ್ಲಿ ಕೈ ಜೋಡಿಸುವ ತಮ್ಮೆಲ್ಲರಿಗೂ ಸಹ ನನ್ನ ಅನಂತ ನಮಸ್ಕಾರಗಳು. ನಮಗೆ ಶರಣ ಸಂಸ್ಕೃತಿಯ ಮಹತ್ವವನ್ನು ನೆನಪಿಸ್ತವೆ. ಶರಣ ಸಂಸ್ಕೃತಿ ಅಂದ್ರೇನು? ಸಮಾನತೆ, ಶ್ರಮದ ಗೌರವ, ನೈತಿಕ ಜೀವನ ಮತ್ತು ಅನುಭವ ಆಧಾರಿತ ಭಕ್ತಿ. ಚೆನ್ನಾಗಿದೆಯಲ್ಲ ಶರಣರ ಸಂಸ್ಕೃತಿ? ಇಂತಹ ಶರಣ ಸಂಸ್ಕೃತಿ ಕೇವಲ ಇತಿಹಾಸ ಆಗಬಾರ್ದು. ಆದ್ದರಿಂದ ನಮ್ಮ ಸಂಸ್ಕೃತಿ ನಮ್ಮ ಬೇರು, ಆ ಬೇರು ಉಳಿದ್ರೆ ಮಾತ್ರ ನಮ್ಮ ನಾಡು ನುಡಿ ಸಂಸ್ಕೃತಿ ಬೆಳೆಯುತ್ತೆ. ಮಹಾವಿದ್ಯಾಲಯದಲ್ಲಿ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿಯಲ್ಲಿ BE ಪದವಿಯನ್ನು ಪಡೆದಿರ್ತಾರೆ. ಉನ್ನತ ಅಭ್ಯಾಸಕ್ಕಾಗಿ ಮೈಸೂರಿನ JCEನಲ್ಲಿ ಇನ್ನು ಬಯೋಮೆಡಿಕಲ್ ಇನ್ಸ್ಟ್ರುಮೆಂಟೇಷನ್ ನಲ್ಲಿ MTech ಬರೀತಾರೆ. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ನಲ್ಲಿ PhD ಬರೀತಾರೆ. ಅಲ್ಲಿಂದ ತಮ್ಮ ಉದ್ಯೋಗದ ಅನುಭವಕ್ಕಾಗಿ ಟೋಶಿಬಾ ಸೆಮಿಕಂಡಕ್ಟರ್ಸ್ ಮತ್ತು ಫ್ಯೂಚರ್ ಟೆಕ್ನೋ ಡಿಸೈನ್ ಸಿಂಗಪೂರ್ ಇಲ್ಲಿ ಕೆಲವು ದಿವಸಗಳ ಕಾಲ ಕೆಲಸ ಮಾಡ್ತಾರೆ. ತದನಂತರ CITಯ ಪ್ರಿನ್ಸಿಪಾಲ್ ಆಗಿ ಮಾಡಿದ್ದಾರೆ. ಪ್ರಸ್ತುತ 2002ರಿಂದ ಒಂದು ಸತತವಾಗಿ 25 ವರ್ಷಗಳ ಕಾಲ ಅದರ ನಿರ್ದೇಶಕರಾಗಿದ್ದಾರೆ. ಗೌರವಪೂರ್ವಕ ಸ್ವಾಗತ. ಪ್ರಸಾದ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ವೇಷದಾಚರಣೆಯಿಲ್ಲದಲ್ಲಕ್ಕ ವೇದಾಂತಮೋನಿ ಪರಗೆನಯ್ಯ ಬ್ರಹ್ಮ ತಾವಾಗ ಗಲ್ಲಕ್ಕ ನಾನಾ ಕರೆಯ ಕೋಳಿ ಫಲವೇನಯ್ಯ ಪುಣ್ಯ ತೀರ್ಥಗಳು ಬರದಲ್ಲಕ್ಕ ಜಪಿಸಿದ್ದ ಮಲ್ಲಿನಾಥ ಅಂತಾರೆ. ನೋಡಿ, ನಾವೇನಾಗ್ತಾ ಇದೆ, ವೇಷಗಳಿಂದ ಹೋಗ್ತಾ ಇದ್ದೇವೆ. ಬಹಳ ಉದಾಹರಣೆ ಅಂತ ಹೇಳಿದ್ರೆ,
ಒಬ್ಬ ಪೊಲೀಸ್ ಅಂತ ಇಟ್ಕೊಳ್ಳಿ, ಪೊಲೀಸ್ ಸಮವಸ್ತ್ರದಲ್ಲಿ ಇರ್ತಾನೆ. ಆತ ಪೊಲೀಸಿನ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ರೆ ವೇಷ ಧರಿಸಿ ಫಲವೇನಯ್ಯ, ವೇಷದಾದಂತ ಆಚರಣೆ ಇಲ್ಲದನ್ನಂತ. ಇನ್ನು ವೇದಾಂತಗಳನ್ನ, ಶಾಸ್ತ್ರಗಳನ್ನ ಅರಿದುಕೊಳ್ಳದಂತಹ ಬಹಳಷ್ಟು ಜನರಿದ್ದಾರೆ. ಆದರೆ ವೇದಾಂತವನ್ನು ಓದಿ ಫಲವೇನಯ್ಯ, ಬ್ರಹ್ಮ ತಾವಾಗದನ್ನಕ್ಕ. ನೋಡಿ, ಎಲ್ಲ ವೇದಗಳ ಸಾರ, ಎಲ್ಲ ಜ್ಞಾನಗಳ ಸಾರ ಒಂದೇ ಒಂದು, ಅಹಂ ಬ್ರಹ್ಮಾಸ್ಮಿ ಎನ್ನುವಂಥದ್ದು. ನಾನು ಬ್ರಹ್ಮ ಅನ್ನುವಂಥ ಕಲ್ಪನೆ ಏನಿದೆಯಲ್ಲ, ಅದು ಎಲ್ಲ ಜ್ಞಾನಗಳ ಮೂಲ ತಿರುಳು. ಆದರೆ ಅದನ್ನು ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಮತ್ತೆ ನಾವು ನಾನಾ ರೀತಿಯಂತಹ ಕೆರೆಗಳನ್ನು ತೋರ್ತೇವೆ, ಆದರೆ ಅಲ್ಲಿ ಪುಣ್ಯ ಜನಗಳು ಬರದೇ ಹೋದರೆ ಆ ಕೆರೆಯ ಅರ್ಥವೇನು ಅಂತೇಳಿ ಅವರು ಕೇಳ್ತಾರೆ. ಇನ್ನು ಅವರ ಇನ್ನೊಂದು ವಚನ ಅಂತ ಹೇಳಿದ್ರೆ, ವಚಿಸಿ ಅನುಭವಿಯಾಗದವ ಪಿಶಾಚಿಯಯ್ಯ, ವಚಿಸಿ ಅನುಭವಿಯಾಗದವ ಪಿಶಾಚಿಯಯ್ಯ, ವಚಿಸಿ ಅನುಭವಯಾಗದವ ಪಂಡಿತನಯ್ಯ. ನೋಡಿ, ವಚಿಸಿ ಅನುಭವಿಯಾಗದವ ಪಿಶಾಚಿಯಯ್ಯ, ವಚಿಸಿ ಅನುಭವಿಯಾಗದವ ಪಂಡಿತನಯ್ಯ. ಪಿಶಾಚಿ ಮತ್ತು ಪಂಡಿತನಿಗೆ ಅವರು ಹೋಲಿಕೆ ಮಾಡ್ತಾರೆ. ಯಾವ ಮನುಷ್ಯ ತಾನು ಓದಿದ್ದನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲೋ ಆ ಮನುಷ್ಯ ಪಿಶಾಚಿಯೂ ಹೌದು, ಪಂಡಿತನೂ. ಮತ್ತೆ ಅವ್ರು ಹೇಳ್ತಾರೆ, ವಿದ್ಯೆ ಎಂಬುದು ಅಭ್ಯಾಸಕರ ಕೈವಶ. ಎಂತ ದೊಡ್ಡ ಮಾತು. ವಿದ್ಯೆ ಅನ್ನುವಂಥದ್ದು ಯಾವುದು? ವಿದ್ಯೆ ಅನ್ನುವಂಥದ್ದು ಅಭ್ಯಾಸವನ್ನು ಮಾಡಿದ ಯಾರಿಗಾದರೂ ವಿದ್ಯೆ ಒಲಿಯುತ್ತೆ. ಹಾಗಾಗಿ ವಿದ್ಯೆ ಅನ್ನುವಂಥದ್ದು ಬಹಳ ದೊಡ್ಡ ವಿಷಯ ಅಲ್ಲ. ಮತ್ತೆ ಅವ್ರು ಹೇಳ್ತಾರೆ, ಅವಿದ್ಯೆ ಎಂಬುದು ಸರ್ವನಲ್ಲಿ ವಶ. ನಮಗೆ ವಿದ್ಯೆ ಇಲ್ಲ ಅನ್ನುವಂಥದ್ದು ಎಲ್ಲರಿಗೂ ಅದೊಂದು ಆಸ್ತಿ. ನಾನು ವಿದ್ಯಾವಂತನಲ್ಲ ಅನ್ನುವಂಥದ್ದು ಎಲ್ಲರಲ್ಲೂ ಇರುತ್ತೆ. ಅವ್ರು ಹೇಳ್ತಾರೆ, ವಿದ್ಯತೆ ನಡೆದು ಜಗದ್ವೇದ ನಾಗಬಲ್ಲಡೆ ಮಹಾಪಂಡಿತನವರ ಕಪಿಲ ಸಿದ್ಧರ. ಯಾರು ಮಹಾಪಂಡಿತರು? ವಿದ್ಯೆ ಮತ್ತು ಅವಿದ್ಯೆಯನ್ನು ಅರಿತು ಜಗದ್ವೇದ್ಯ, ಜಗವೇ ಒಪ್ಪುವಂತಹ ಮನುಷ್ಯನಾಗುವುದು ಮಹಾಪಂಡಿತನ ಗುಣಲಕ್ಷಣ. ಖಂಡನೀಯ ವೈರಾಗ್ಯವ ಕರುಣಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ಮಲ್ಲಿನಾಥಯ್ಯ, ನಿಮಗೂ ಎನಗೂ ಬಸವಣ್ಣನೇ ಶಿವಪತಿಗನಯ್ಯ. ನೋಡಿ, ಉಳಿದಿದ್ದ ಶಬ್ದಗಳು ಬಿಟ್ಬಿಡಿ. ಅವ್ರು ಹೇಳ್ತಾ ಇರೋದೇನು ಅಂದ್ರೆ, ಬಸವನಿಂದ ನನಗೆ ಭಕ್ತಿ ಬಂತು, ಬಸವನಿಂದ ನನಗೆ ಜ್ಞಾನ ಬಂತು, ಬಸವನಿಂದ ನನಗೆ ವೈರಾಗ್ಯ ಬಂತು. ಆದರೆ ಅವರು ಕೊನೆಗೆ ಸಾಲನೆ ಹೇಳೋದನ್ನ ಸಾಲನ ತಾವು ದಯವಿಟ್ಟು ಗಮನಿಸಿ. ಅವ್ರು ಹೇಳ್ತಾರೆ, ಕರುಣಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನಿಮಗೂ ಎನಗೂ ಬಸವಣ್ಣನೇ ಶಿವಪತಿಗನಯ್ಯ. ಎಂಥ ಮಾತು! ಕಪಿಲ ಸಿದ್ಧನಾಥಯ್ಯ ಸಿದ್ದರಾಮೇಶ್ವರನ ಆರಾಧ್ಯ ದೈವ. ಬಸವಣ್ಣ ಅನ್ನುವಂಥ ವ್ಯಕ್ತಿ ಕೇವಲ ಸಿದ್ದರಾಮೇಶ್ವರನಿಗೆ ಮಾರ್ಗದೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವನ್ನೆಳೆದು ಅಹಂಕಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಡಗು ಬೆಳಗುತ್ತಿತ್ತಯ್ಯ ಶಿವನ ಪ್ರಕಾಶ. ನೋಡಿ, ಎಂತಹ ಒಂದು ಅಗಾಧವಾದ ವರ್ಣನೆಯನ್ನ ಸಿದ್ದರಾಮಯ್ಯನಿಗೆ ಕಲ್ಯಾಣದ ಬಾಗಿಲಲ್ಲಿ. ನಿಖರವಾಗಿ ಹೇಳಬೇಕಂದ್ರೆ 1961 ವಚನಗಳನ್ನ ಈ ಶರಣರು ರಚಿಸಿದ್ದಾರೆ. ಹಾಗೆಯೇ ಈ ಶರಣರ ವಚನದ ಅಂಕಿತ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ಅಂತ ಹೇಳಿ. ನೋಡಿ, ಇವರ ಮೊದಲನೇ ವಚನವನ್ನು ತೆಗೆದುಕೊಳ್ತೇನೆ. ಯಾಕೆಂದ್ರೆ ನಾನೇನು ಭಾವಿಸಿದ್ದೇನೆ, ನನ್ನ ನಂಬಿಕೆ ಏನು ಅಂತ ಹೇಳಿದ್ರೆ, ಇವತ್ತು 12ನೇ ಶತಮಾನದ ಶರಣರ ಬಗ್ಗೆ ನಮಗೆ ಬಹಳಷ್ಟು ದಾಖಲೆಗಳು ಸಿಗೋದಿಲ್ಲ. ಎಲ್ಲ ಶರಣರನ್ನ ಹೆಚ್ಚು ಕಡಿಮೆನ ವಯಸ್ಸನ್ನ ಅಥವಾ ಬದುಕಿದಂಥ ಜೀವನವನ್ನ 1960 ಅಂತ ಹೇಳಿ ಪುಸ್ತಕಗಳಲ್ಲಿ ಬರೀತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, 1960ರಲ್ಲಿ ಶರಣ ಸಂಸ್ಕೃತಿ ಕಲ್ಯಾಣದ ಕೈಲಾಸದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಹಾಗಾಗಿ ಎಲ್ಲ ಶರಣರ ಜೀವಿತದ ಅವಧಿಯನ್ನ 1960 ಅಂತ ಹೇಳಿ ಕರೆಯುವುದು ರೂಢಿಯಾಗಿದೆ. ಹಾಗಾದ್ರೆ ಶರಣರ ಬಗ್ಗೆ ಐತಿಹಾಸಿಕ ದಾಖಲೆಗಳು ಏಕಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಗೆ ಬಹಳ ಸರಳವಾದ ಉತ್ತರ ಅಂತ ಹೇಳಿದ್ರೆ, ಇದು ರಾಜರ ವಿರುದ್ಧವಾಗಿ ನಡೆದಂತಹ ಚಳವಳಿ, ಆಳರಸರನ್ನ ಎದುರು ಹಾಕಿಕೊಂಡು ನಡೆದಂತಹ ಚಳವಳಿ, ಆಳರಸರ ಓಲೈಕೆಗೆ ಹೋಗದಂತಹ ಚಳವಳಿ, ದಲಿತರಿಗಾಗಿ, ಕೆಳಮಟ್ಟದ ಜನರಿಗಾಗಿ, ಅವಿದ್ಯಾವಂತರಿಗಾಗಿ, ಶ್ರಮಜೀವಿಗಳಿಗಾಗಿ, ಕಸುಬುದಾರರಿಗಾಗಿ, ಕಾಯಕ ಮೂರ್ತಿಗಳಿಗಾಗಿ ನಡೆದಂತಹ ಮಹಾನ್ ಚಳವಳಿ. ಹಾಗಾಗಿ ಯಾವ ರಾಜಪ್ರಭುತ್ವಗಳು ಕೂಡ ಈ ಚಳುವಳಿಯಲ್ಲಿ ಆಸಕ್ತಿಯನ್ನು ವಹಿಸಲಿಲ್ಲ. ಯಾವ ರಾಜಪ್ರಭುತ್ವಗಳು ಕೂಡ ಈ ಚಳುವಳಿಗಳನ್ನ ಶಾಸನಗಳನ್ನಾಗಿ ಕಡೆದು ನಿಲ್ಲಿಸಲಿಲ್ಲ, ಕಾವ್ಯಗಳನ್ನಾಗಿ ರಚಿಸಲಿಲ್ಲ. ತದನಂತರ ಬಂದ ಕೆಲವೇ 50-60 ವರ್ಷಗಳ ನಂತರ ಬಂದ ರಾಘವಾಂಕ ಕವಿ, ಆತ ಹಿಡಿದ ಹಾಗೆಯೇ ಬೇರೆ. ಆತ ರಾಜರ ಓಲೈಕೆಯನ್ನು ಮಾಡ್ತಾನೆ. ಹಾಗಾಗಿ ಹರಿಯರ ಅನೇಕ ಹರಿಯರ ಮರಹಿನ ತೆರನ ನನಗೆ ಹರಿವು ಮರ ಹಳಿದ ಗವರ ಲಿಂಗಕ್ಕೆ
ಹರಿವೇ ಅರ್ಪಿತ ಮರವೇ ಅನರ್ಪಿತ ಮೊರವ ಹೆಣೆವ ಗೌರ ನಾನೆತ್ತ ಬಲ್ಲೆನಯ್ಯ. ಇದು ಗವರೇಶ್ವರ ಲಿಂಗ ಎನ್ನುವುದು ಮೇದಾರ ಕೇತಯ್ಯನವರ ಅಂಕಿತನಾಮ. ಈಗ ನಿಮ್ಮ ಮುಂದೆ ಇವರ ಚರಿತ್ರೆಯನ್ನು ಹೇಳಿ ಬರ್ತಾ ಇದ್ದಾರೆ ಶರಣೆ ಸುಶೀಲಾ ಪಾಟೀಲ್ ಅವರು. ಶರಣರಾಗಿದ್ದರು. ಇವರು ಯಾಕೆ ಈ ಸಾರಿದ್ರು ಅಂತ ಒಂದು ಚಿಕ್ಕ ಕಥೆಯ ಮೂಲಕ ಹೇಳಲು ಇಚ್ಛಿಸುತ್ತೇನೆ. ಇವರ ಕಾಯಕ ಹೇಗಿತ್ತು ಅಂದರೆ, ಸಾಕ್ಷಾತ್ ಪರಶಿವನು ಇವರ ಮಹಿಮೆಯನ್ನು ಜಗತ್ತಿನಾದ್ಯಂತ ಪ್ರತಿಷ್ಠಿಸಬೇಕೆಂದು ನಿರ್ಧರಿಸಿ ಅಂದು ಶರಣ ಕೇತಯ್ಯನವರು ಬಿದಿರನ್ನು ಕತ್ತರಿಸಿದಾಗ ಅದರಿಂದ ಹೊನ್ನು ಸುರಿಯಿತು. ಅದನ್ನು ನೋಡಿ ಆಶ್ಚರ್ಯವಾಯಿತು. ಅದನ್ನು ಬಿಟ್ಟು ಮತ್ತೊಂದನ್ನು ಕತ್ತರಿಸಿದರು. ಅದರಲ್ಲೂ ಕೂಡ ಹುಳಗಳು ಬಂದವು. ಅದನ್ನು ಕಂಡು ಇದೇನು ಹುಳಗಳು, ಶಿವ ಶಿವ ಎಂದರು. ಅಲ್ಲಿಂದ ಎಸೆದು ಬಂದರು. ಮತ್ತೊಂದು ಬೇರನ್ನು ಕಡಿದಾಗ ಅಲ್ಲಿಂದ ಮುತ್ತುಗಳು ಸುರಿದವು. ನಂತರ ಮತ್ತೊಂದು ಬೇರನ್ನು ರಭಸದಿಂದ ಕೀಳುವಾಗ ಬಿದಿರಿನ ಸಿಬಿರು ದೇಹಕ್ಕೆ ನಾಟಿ ತೀವ್ರವಾಗಿ ರಕ್ತ ಸೋರುತ್ತಿತ್ತು. ಅವರಿಗೆ ತಮ್ಮ ಚಿಂತೆ ಇರಲಿಲ್ಲ. ದೇಹಕ್ಕಾದ ನೋವನ್ನು ಅಲ್ಲೇ ಮರೆತು ದಾಸೋಹದ ಚಿಂತೆ ಮಾಡತೊಡಗಿದರು. ಆಗ ಸಮಯ ಓಡುತ್ತಿತ್ತು. ಮುಳುಗುವ ಸೂರ್ಯವನ್ನು ನೋಡಿ, ಎಲೇ ಸೂರ್ಯನೇ, ನಾನು ಹೇಳುವವರೆಗೂ ಮುಳಗಬೇಡ. ಇದು ನನ್ನ ಸತ್ಯ, ಶ್ರದ್ಧೆ, ಕಾಯಕದ ಮೇಲಾಣೆ ಎಂದರು. ತಂದಿದ್ದ ಬಿದುರನ್ನು ತೆಗೆದುಕೊಂಡು ಹೆಂಡತಿಗೆ ಹೇಳಿದರು. ಇದರಲ್ಲಿ ಮೊರ ಬುಟ್ಟಿ ಮಾಡಿ ಮಾರಿ ಬಾ ಎಂದರು. ಆಗ ಆಕೆ ಹಾಗೆ ಮಾಡಿ ಹಣ ತಂದರು. ಆಗ ಅದರಿಂದ ಜಂಗಮ ದಾಸೋಹವನ್ನು ಮಾಡಿ ಮುಗಿಸಿ ಎಂದರು ಕೇತಯ್ಯನವರು. ತನ್ನ ಹೆಂಡತಿಗೆ ಹೇಳಿದರು, ನನ್ನ ಎದೆಯಲ್ಲಿ ಚುಚ್ಚಿರುವ ಬಿದಿರನ್ನು ತೆಗಿ ಅಂತ. ಅವರ ಹೆಂಡತಿ ಎದೆಯಲ್ಲಿ ಚುಚ್ಚಿರುವ ಬಿದಿರು ಸಿಬಿರನ್ನು ತೆಗೆದಾಗ ಅವರ ಪ್ರಾಣ ಬಿಟ್ಟರು. ಸೂರ್ಯನೂ ಕೂಡ ಅವಾಗ ಮುಳುಗಿದನು. ಹೂಗಾರ ಮಾದಣ್ಣ ಈ ವಿಷಯವನ್ನು ಬಸವಣ್ಣನವರಿಗೆ ತಿಳಿಸಿದನು. ಜಂಗಮ ಪ್ರಿಯವಾದ ಬಸವಣ್ಣನವರು ತಮ್ಮ ಪ್ರಾಣವನ್ನು ಜಂಗಮನಲ್ಲಿ ಲೀನ ಮಾಡಿದರು. ಅಷ್ಟರಲ್ಲಿ ಅಲ್ಲಿಗೆ ಮಡಿವಾಳ್ ಮಾಚಯ್ಯನವರು ಬರುತ್ತಾರೆ. ಆಗ ಮಡಿವಾಳ್ ಮಾಚಯ್ಯನವರು ಇಬ್ಬರನ್ನು ಹೊಗಳುತ್ತಾ ಗಂಟೆಯನ್ನು ಬಾರಿಸುತ್ತಾರೆ. ಕೇತಯ್ಯ, ಬಸವಣ್ಣ ಇಬ್ಬರು ಶಿವಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾರೆ. ಆಗ ಶರಣ ಕೇತಯ್ಯನವರು ಜಂಗಮ ಪ್ರಿಯ ಬಸವಣ್ಣನವರನ್ನು ಕೊಂಡಾಡುತ್ತಾರೆ. ಹೀಗಾಗಿ ಇವರನ್ನು ಕಾಯಕ ಜೀವಿ, ಕಾಯಕ ನಿಷ್ಠೆ, ಬಸವಾದಿ ಶರಣ ಮೇದಾರ್ ಕೇತಯ್ಯ ಎಂದು ಕರೆಯುತ್ತಾರೆ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವಚನ ಕಾಂಪಿಟೇಷನ್. ಇದನ್ನ ಶರಣೆ ನಿರ್ಮಲಾ ಅವರು ನಡೆಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬೆಳೆದು ನೀನು, ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಅಂತರಂಗ ಹಾಗೂ ಬಹಿರಂಗ ಶುದ್ಧಿಯನ್ನು ಹೇಗೆ ಮಾಡಿಕೊಳ್ಳಬೇಕೆಂದು ತಿಳಿಸಿ ಪರಮಾತ್ಮನಿಂದ ಒಲಿಸುವುದು ಸಾಧ್ಯವಿದೆ ಎಂದು ಹೇಳಿದ್ದಾರೆ. ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ. ಸಾರಾಂಶ: ಕಲಬೇಡ. ಕಲಬೇಡ ಅಂದರೆ ನಾವು ಬೇರೆಯವರ ವಸ್ತುಗಳನ್ನು ಕದಿಯಬಾರದು. ನಾವು ಏನು ಸಂಪಾದನೆ ಮಾಡಿರ್ತೀವಿ ಅದು ಮಾತ್ರ ನಮ್ಮದು. ನಾವು ಬೇರೆಯವರ ವಸ್ತುಗಳ ಮೇಲೆ ಆಸೆ ಕೂಡ ಪಡಬಾರದು. ಕೊಲ್ಲಬೇಡ. ಕೊಲ್ಲಬೇಡ ಅಂದರೆ ನಾವು ಬೇರೆಯವರನ್ನು ಕೊಲ್ಲಬಾರದು. ಎಲ್ಲರಿಗೂ ಭೂಮಿ ಮೇಲೆ ಇರುವ ಹಕ್ಕಿದೆ. ಹುಸಿಯ ನುಡಿಯಲು ಬೇಡ. ನಾವು ಸುಳ್ಳನ್ನು ಹೇಳಬಾರದು. ಸುಳ್ಳು ಹೇಳಿದರೆ ನಮ್ಮ ಜೀವನದಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳು ಆಗುತ್ತದೆ. BP, ಶುಗರ್ ಅಂತ ರೋಗಗಳು ಬರುತ್ತದೆ. ಮುನಿಯಬೇಡ ಅಂದರೆ ನಾವು ಕೋಪ ಮಾಡಿಕೊಳ್ಳಬಾರದು. ಅನ್ಯರಿಗೆ ಅಸಹ್ಯ ಪಡಬೇಡ. ನಮ್ಮ ಜೀವನದಲ್ಲಿ ನಮ್ಮಕ್ಕಿಂತ ದೊಡ್ಡವರು ಇದ್ದೇ ಇರುತ್ತಾರೆ. ಅವರನ್ನ ನೋಡಿ ನಾವು ಅಸಹ್ಯ ಪಡಬಾರದು. ಅವ್ರ ಹತ್ರ ಇದೆ, ನಮ್ಮ ಹತ್ರ ಇಲ್ಲ ಅಂತ ನಾವು ಹೊಟ್ಟೆ ಕಿಚ್ಚನ ಪಡಬಾರದು.
ಅವ್ರ ಹತ್ರ ಇದ್ದರೆ ಅದನ್ನ ನೋಡಿ ಸಂತೋಷ ಪಡಬೇಕು ಹೊರತು ಹೊಟ್ಟೆ ಕಿಚ್ಚನ್ನ ಮಾತ್ರ ಪಡಬಾರದು. ತನ್ನ ಬಣ್ಣಿಸಬೇಡ. ನಾವು ನಮ್ಮ ಬಗ್ಗೆನೇ ಮಾತನಾಡಬಾರದು. ನಾನು ಆ ಕೆಲಸ ಮಾಡಿದ್ದೀನಿ, ಇವರಿಗೆ ಸಹಾಯ ಮಾಡಿದ್ದೀನಿ ಅಂತ ನಾವು ಎಂದೂ ಮಾತನಾಡಬಾರದು. ಇದೀಗ ಹಳಿಯಲ್ಲೂ ಬೇಡ. ನಾವು ಯಾರನ್ನು ಕ್ರಿಟಿಸೈಸ್ ಮಾಡಬಾರದು. ನಾವು ಯಾರಿಗೂ ಅಹಂಕಾರ ಕೂಡ ತೋರಿಸಬಾರದು. ಇದೇ ಅಂತರಂಗ ಶುದ್ಧಿ. ಅಂತರಂಗ ಶುದ್ಧಿ ಅಂದರೆ ನಾವು ನಮ್ಮ ಒಳಗಿನ ಹೃದಯನ ಸ್ವಚ್ಛವಾಗಿ ಇಟ್ಕೊಳ್ಳಬೇಕು. ಇದೇ ಬಹಿರಂಗ ಶುದ್ಧಿ. ಬಹಿರಂಗ ಶುದ್ಧಿ ಅಂದರೆ ನಮ್ಮ ಹೊರಗಿನ ಸೌಂದರ್ಯ. ನಮ್ಮ ಬಹಿರಂಗ ಶುದ್ಧಿಗಿಂತ ಅಂತರಂಗ ಶುದ್ಧಿನೇ ದೊಡ್ಡದು. ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರೆ. ಬಸವಣ್ಣವರು ಈ ವಚನದಲ್ಲಿ ಹೇಳಿತಕ್ಕ ಎಲ್ಲ ನೆಗೆಟಿವಿಟಿಗಳನ್ನು ನಾವು ನಮ್ಮ ಜೀವದಿಂದ ತೆಗೆದರೆ ದೇವರು ತಾನಾಗೆ ಬಂದು ಒಲಿಯುತ್ತಾನೆ ಎಂದು ಬಸವಣ್ಣವರು ಈ ವಚನದಲ್ಲಿ ತಿಳಿಸಿದ್ದಾರೆ. 2ನೆಯ ವಚನ, ದೇಹವೇ ದೇವಾಲಯ, ಮನವೇ ದೇವರು, ತನ್ನಂತಾನ್ರೀಡದೆ ತಾನೇ ದೇವ. ಧನ್ಯವಾದಗಳು. ಅವ್ರ ವ್ಯಕ್ತಿತ್ವ ಸೊ ಇವತ್ತು ನಾವು ನಮ್ಮ ಮೊನ್ನೆನೂ ಕೂಡ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮೀಜಿಯವರಿದ್ರು ನಾನು ಹೇಳ್ತಾ ಇದ್ದೆ, ಬುದ್ಧಿ ಇವತ್ತು ಹೆಂಗಾಗಿದೆ ಅಂದ್ರೆ ನಮ್ಮ ಸಮಾಜ ಈ ನಮ್ಮ ಕರ್ನಾಟಕ ರಾಜ್ಯ ಇರ್ಬೋದು ಎಲ್ಲರೂ ಹೋದ್ರೆ ಈ MRP ಔಟ್ಲೆಟ್ ಅಂತ ಇದೆ. ಅದಕ್ಕೆ ಬಹಳ ಜನ ಗೊತ್ತಿರ್ಬೋದು. ಈ ಸಿಟಿ ಎಂಟ್ರಿ ಆಗೋ ಟೈಮಲ್ಲಿ MRP ಔಟ್ಲೆಟ್ ಇರುತ್ತೆ, ಸಿಟಿ ಆಚೆ ಹೋಗ್ಬೇಕಾದ್ರೆ MRP ಔಟ್ಲೆಟ್ ಇದೆ. MRP ಅಂದ್ರೆ ಲಿಕ್ಕರ್ ಡೀಲಿಂಗ್. ನಾನು ಹೇಳ್ತಾ ಇದ್ದೆ, ಇವತ್ತು ಸಮಾಜ ಯಾವ ದಿಕ್ಕಲ್ಲಿ ಹೋಗ್ತಿದೆ ಅಂದ್ರೆ ಇವತ್ತು ಯಾರಿಗೆ ಬೆಲೆ ಇದೆ ಅಂದ್ರೆ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲ, ವ್ಯಕ್ತಿಗೆ ಬೆಲೆ ಇದೆ. ಆ ವ್ಯಕ್ತಿ ಯಾರಂದ್ರೆ ಈ MRP ಕ್ಯಾಟಗರಿಯಲ್ಲಿ ಇರಬೇಕು ಅಂತ ಒಬ್ಬರು ಸ್ವಾಮೀಜಿ ಇದ್ದಾಗ ಹೇಳ್ತಾರೆ. ಸ್ವಾಮೀಜಿಯವರು ನನ್ನ ಮುಖಾನೆ ಹೇಳ್ತಾರೆ, ಸುರೇಶ್ ಅವರ ಏನ್ ಹೇಳ್ತಿದ್ದೀರಾ ಹೆಂಗ್ ಮಾಡ್ತಾರೆ? ನಾನು ಹೇಳಿದೆ, ಬುದ್ಧಿ ಇವತ್ತು ನಿಮ್ಮ ಮಠಕ್ಕೆ ಯಾರನ್ನು ಬಂದ್ರೆ ಒಬ್ಬ ವ್ಯಕ್ತಿ ಬೆಲೆ ಕೊಡ್ತಿರೋದು ವ್ಯಕ್ತಿತ್ವಕ್ಕೆ ಬೆಲೆ ಕೊಡಲ್ಲ. ಯಾಕಂದ್ರೆ ಒಬ್ಬ ಮನಿ ಪವರ್ ಇರೋದಿರ್ಬೋದು, ಮೈನಿಂಗ್ ಮಾಫಿಯಾ ಇರ್ಬೋದು, ಒಬ್ಬ ರಿಯಲ್ ಎಸ್ಟೇಟ್ ಮಾಫಿಯಾ ಇರ್ಬೋದು, ಪೊಲಿಟಿಕ್ಸ್ ಇರ್ಬೋದು, ಪವರ್ ಇರ್ಬೋದು. ಯಾರಿಗೆ ಬೆಲೆ ಅಂದ್ರೆ ಈ ಕೂತಿರೋ ಎಷ್ಟೋ ಜನ ನನ್ನ ಕಲೀಗ್ಸ್ ಇರ್ಬೋದು, ಅಕಾಡೆಮಿಕ್ ಇಂಡಸ್ಟ್ರಿಯಲ್ ಇರ್ಬೋದು, ಇವತ್ತು ನೀವು ಯಾವುದೇ ಒಂದು ಸಮಾಜದಲ್ಲಿ ಹೋದ್ರೆ ಯಾರಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಅಂದ್ರೆ ಈ 3 ಕೆಟಗರಿ ಇರೋ ಪ್ರಾಮುಖ್ಯತೆ ಕೊಡ್ತಾರೆ. ಅದೇ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿರೋ ಒಂದು ವಚನಗಳು ಇವತ್ತು 21ನೇ ಶತಮಾನದಲ್ಲಿ ಇರುತ್ತೆ, ಇನ್ನು 1000 ವರ್ಷ ಕೂಡ ಇರುತ್ತೆ. ಏನಕ್ಕೆ ಅಂದ್ರೆ ಅವರು ಹೇಳಿದ ವಚನಗಳು ಅವರ ವ್ಯಕ್ತಿತ್ವ ಆಗಿದೆ. ಆ ವ್ಯಕ್ತಿತ್ವನ ನಾನು ಮೊನ್ನೆ ಗುಲ್ಬರ್ಗದಲ್ಲಿ ಲಾಸ್ಟ್ ವೀಕ್ ಬರೋಕ್ಕಿಂತ 4 ದಿನ ಬೆಳಿಗ್ಗೆ ನಾನು ಸಿದ್ಧಗಂಗಾ ಸ್ವಾಮೀಜಿಯವರ ಹತ್ರ ಮಾತಾಡ್ತಾ ಇದ್ದೆ. ಬುದ್ಧಿಯವರು ಹೇಳ್ತಾ ಇದ್ರು, ಬಸವ ತತ್ವದ ಬಗ್ಗೆ ಹಾಗೂ ಸಮಾನತೆಯ ಬಗ್ಗೆ ನಮ್ಮೆಲ್ಲರಿಗೂ ಹೇಳಿಕೊಟ್ಟಂತಹ ಶ್ರೀಯುತರಾದಂತಹ ಸುರೇಶ್ ರವರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಇವಾಗ ತಾನೇ ನಡೆದಂತಹ ವಚನ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮ. ಇದನ್ನು ನಡೆಸಿಕೊಳ್ಳೋದಕ್ಕೆ ಇಂದಿನ ಮಹಾಮನೆಯ ಸೇವಾ ಕಾರ್ಯಕರ್ತರು ಹಾಗೂ ಪ್ರಸಾದ ವಿತರಕರಾದಂತಹ ಸುರೇಶ್ ಸರ್ ಅವರು, ನಾಗೇಶ್ ಸರ್ ಅವರು, ಸುರೇಶ್ ಸರ್ ಅವರು ಹಾಗೆ ನಾಗರಾಜ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಸಂತೋಷ್ ಸರ್ ಅವರು ಹಾಗೆ ನಾಗರಾಜ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ವಚನ ಕಾಂಪಿಟೇಷನ್ ನಲ್ಲಿ ಯಾರಿಗೆ ಮೊದಲೇ ಬಹುಮಾನ, ಯಾರಿಗೆ 2ನೇ ಬಹುಮಾನ ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋದೇ ತುಂಬಾ ಮುಖ್ಯ. ಹಾಗಾಗಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲಾ ಮಕ್ಕಳುಗಳು ವೇದಿಕೆ ಮೇಲೆ ಬರಬೇಕು. ಎಲ್ಲಾ ಮಕ್ಕಳುಗಳಿಗೂ ಪಾರ್ಟಿಸಿಪೇಷನ್ ಪ್ರೈಸ್ ಅಂತ ಹೇಳಿ ಇದೆ. ದಯವಿಟ್ಟು ಈ ವಚನ ಕಾಂಪಿಟೇಷನ್ ನಲ್ಲಿ ಕಾಂಪಿಟೇಷನ್ ಮಾಡಿದಂತಹ ಎಲ್ಲಾ ಮಕ್ಕಳು ವೇದಿಕೆ ಮೇಲೆ ಬರಬೇಕು. ಈ
ಕಾರುಣ್ಯಮೂರ್ತಿ ಬಸವಣ್ಣ, ಕಾಯಕ ಮೂರ್ತಿ ಬಸವಣ್ಣ, ಕಾಯಕ ಯೋಗಿಯೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ, ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗನೆ ಬಸವಣ್ಣ, ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಪರಮಣ್ಣ ಪತಿತ ಪಾವನ ಬಸವಣ್ಣ, ಭಕ್ತರ ಪ್ರಾಣನೆ ಬಸವಣ್ಣ, ಭವಭಯಕಾರಕ ಬಸವಣ್ಣ. ಜಯ ಗುರು ಜಯತು ಜಗದ್ಗುರು ಬಸವಣ್ಣ, ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಂಗಮ ರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ, ಕಾಯಕ ಮೂರ್ತಿ ಬಸವಣ್ಣ, ಕಾಯಕ ಯೋಗಿಯೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ, ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗನೆ ಬಸವಣ್ಣ, ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಪರಮ ಪ್ರಭುವೇ ಬಸವಣ್ಣ, ಪತಿತ ಪಾವನ ಬಸವಣ್ಣ, ಭಕ್ತರ ಪ್ರಾಣನೆ ಬಸವಣ್ಣ, ಭವಭಯಕಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಶಂಕರ ನೀನೇ ಬಸವಣ್ಣ, ಶಂಕರ ನೀನೇ ಬಸವಣ್ಣ. ಮಣ್ಣು ಮಾನವರ ಮದವನ್ನು ಹರಿಸಿದ ಮಹಾದೇವನೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಯತು ಜಗದ್ಗುರು. ಮಹಾಮನೆ ತುಂಬ ವಿಶೇಷವಾಗಿತ್ತು. ಇದೇ ಮೊದಲನೇ ಬಾರಿ 185 ದಿನ ಸೇರಿಕೊಂಡು ಮಹಾಮನೆ ಮಾಡಿದ್ದು ನಾವು. ಇದರಲ್ಲಿ ಇನ್ನೊಂದು ವಿಶೇಷ ಅಂದರೆ ಇವತ್ತು ವಚನ ಕಾಂಪಿಟೇಷನ್ ಇಟ್ಟಿದ್ವಿ. ಈ ವಚನ ಕಾಂಪಿಟೇಷನಲ್ಲಿ ಮಕ್ಕಳನ್ನ ತಯಾರಾಗುವ ಒಂದು ಆಡಂಬರದಲ್ಲಿ ಅವರ ಅಪ್ಪ ಅಮ್ಮಗಳು ಸಹ ವಚನಗಳನ್ನು ಚೆನ್ನಾಗಿ ಕಲ್ತ್ಕೊಂಡು ಹೇಳಿದ್ದು ತುಂಬ ಚೆನ್ನಾಗಿತ್ತು. ವಿಶೇಷವಾಗಿ ನಮಗೆ ದುಬ್ಬಿಯ CIT ಇನ್ಸ್ಟಿಟ್ಯೂಟ್ನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಡೈರೆಕ್ಟರ್ ಸುರೇಶ್ ಅವರ ಮಾತುಗಳನ್ನು, ಅವರ ಆಶೀರ್ವಚನ ಕೇಳಿ ಎಲ್ಲರಿಗೂ ನಮಗೆ ತುಂಬ ಖುಷಿಯಾಯಿತು. ಇಷ್ಟೊಂದು ಒಂದು ಒಳ್ಳೆ ದಾಸೋಹ, ಅದು ಸಹ ಹೋಳಿಗೆ ದಾಸೋಹ ಎಲ್ಲ ಆಗಿ ಎಲ್ರಿಗೂ ಖುಷಿಯಾಯಿತು. ಇನ್ನೂ ಸಹ ಯಾರೂ ಖಾಲಿ ಮಾಡ್ತಿಲ್ಲ. ರಾತ್ರಿ 12 ಗಂಟೆ ಆಗ್ತಾ ಬಂತು. ನಮ್ಮೆಲ್ಲರಿಗೂ ಖುಷಿಯಾಯಿತು. ತಾವೆಲ್ಲ ಬಂದಿದ್ದು ಎಲ್ಲರಿಗೂ ಧನ್ಯವಾದಗಳು. ನಾನು ಯಾರ ಹೆಸರನ್ನು ತೊಗೊಳೋದಿಲ್ಲ, ಯಾಕೆಂದರೆ ಯಾರ ಹೆಸರು ತೊಗೊಂಡು ಯಾರ ಹೆಸರು ಬಿಡ್ತೀವಿ ಗೊತ್ತಿಲ್ಲ. ಅದರಿಂದ ಬಂದವರು
ಮಹಾಮಂಗಳಾರತಿ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮನ ಮುಗಿಸಿದ್ವಿ. ಅದಾದಮೇಲೆ ವಿಶೇಷವಾಗಿ ಪ್ರಸಾದ ಸಹ ಇತ್ತು. ಈ ಮಹಾಮನೆಗೆ ಪ್ರಸಾದವನ್ನು ಆಯೋಜಿಸಿದವ್ರಿಗೆ ತುಂಬ ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.